ಸಿನಿಮಾ ಸೆಟ್ಟಲ್ಲಿ ತಟ್ಟೆ ತೊಳೆಯುತ್ತಿದ್ದ ಒಬ್ಬ ಸಾಮಾನ್ಯ ಹುಡುಗ ಇಂದು ಕೋಟ್ಯಾಂತರ ಕನ್ನಡಿಗರ ಪ್ರೀತಿ ಗೆದ್ದು ಬಿಗ್ ಬಾಸ್ ಸಿಂಹಾಸನ ಏರಿದ್ದು ಹೇಗೆ? ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಕರ್ನಾಟಕದ ಮನೆ ಮಾತಾಗಿರುವ ಒಬ್ಬ ಅದ್ಭುತ ಪ್ರತಿಭೆಯ ಬಗ್ಗೆ ಮಾತನಾಡೋಣ. ಮಂಡ್ಯದ ಮಣ್ಣಿನ ಸೊಗಡನ್ನು ಹೊತ್ತು ಬೆಂಗಳೂರಿನ ಚಿತ್ರರಂಗದ ಬೀದಿಯಲ್ಲಿ ಅಲೆದಾಡಿ ಇಂದು ಕೋಟ್ಯಾಂತರ ಕನ್ನಡಿಗರ ಪ್ರೀತಿ ಗೆದ್ದಿರುವ ವ್ಯಕ್ತಿ ಅವರೇ ಗಿಲ್ಲಿ ನಟ ಅಲಿಯಾಸ್ ನಟರಾಜ್. ಮಂಡ್ಯದ ಪುಟ್ಟ ಹಳ್ಳಿಯಿಂದ ಬಂದು ಸಾಮಾನ್ಯ ಯುವಕ 2026ರ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವಿಜೇತರಾದ ರೋಚಕ ಕತೆ ಇಲ್ಲಿದೆ. ನಟರಾಜ್ ಅವರು ಜನಿಸಿದ್ದು ಮಂಡ್ಯ ಜಿಲ್ಲೆಯ ಮಳವಳ್ಳಿ ದಡದಪುರ ಎಂಬ ಹಳ್ಳಿಯಲ್ಲಿ. ಒಂದು ಸಾಧಾರಣ ರೈತ ಕುಟುಂಬದಲ್ಲಿ ಬೆಳೆದ ಇವರು ಮಂಡ್ಯದಲ್ಲೇ ITI ಶಿಕ್ಷಣ ಮುಗಿಸಿದರು. ಆದರೆ ಇವರ ಕಣ್ಣಲ್ಲಿ ಚಿತ್ರರಂಗದ ಕನಸಿತ್ತು. ಕೈಯಲ್ಲಿ ಕಾಸಿಲ್ಲದಿದ್ದರೂ ಬೆಂಗಳೂರಿಗೆ ಬಂದ ಇವರು ನಟನಾಗುವ ಮುನ್ನ ಸಿನಿಮಾ ಸೆಟ್ಗಳಲ್ಲಿ ಸೆಟ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದರು. ತಟ್ಟೆ ತೊಳೆಯುವುದು, ಲೈಟ್ ಹಿಡಿಯುವುದು ಸೇರಿದಂತೆ ಚಿತ್ರರಂಗದ ಪ್ರತಿಯೊಂದು ಕಷ್ಟದ ಕೆಲಸವನ್ನು ಅನುಭವಿಸಿ ನಟನೆಯ ಪಟ್ಟುಗಳನ್ನು ಕಲಿತರು. ನಟರಾಜ್ ಅವರು ಜೀವನಕ್ಕೆ ಮೊದಲ ದೊಡ್ಡ ತಿರುವು ನೀಡಿದ್ದು ಜೀ ಕನ್ನಡ ಕಾಮಿಡಿ ಕಿಲಾಡಿಗಳು ಸೀಸನ್ 4. ತಮ್ಮ ವಿಶಿಷ್ಟ ಮಂಡ್ಯ ಭಾಷೆ ಮತ್ತು ಗಿಲ್ಲಿ ಎಂಬ ಶೈಲಿಯಿಂದ ಇವರು ಇಡೀ ಕರ್ನಾಟಕವನ್ನು ನಗಿಸಿದರು. ಈ ಶೋನಲ್ಲಿ ರನ್ನರ್ ಅಪ್ ಆಗುವ ಮೂಲಕ ಇವರು ಮನೆ ಮಾತಾದರು. ನಂತರ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ನಲ್ಲಿ ಕಾಣಿಸಿಕೊಂಡರು. ತಮ್ಮ ಹಾಸ್ಯ ಪ್ರಜ್ಞೆಯಿಂದ ಬೆಸ್ಟ್ ಎಂಟರ್ಟೈನರ್ ಎನಿಸಿಕೊಂಡರು. ಸೋಷಿಯಲ್ ಮೀಡಿಯಾದಲ್ಲೂ ಇವರ ಕಾಮಿಡಿ ವಿಡಿಯೋಗಳು ಸಖತ್ ವೈರಲ್ ಆದವು. ಆದರೆ ಇವರ ವೃತ್ತಿ ಜೀವನದ ಅತಿ ದೊಡ್ಡ ಮೈಲುಗಲ್ಲು ಅಂದರೆ ಬಿಗ್ ಬಾಸ್ ಕನ್ನಡ 12 2025ರಲ್ಲಿ ಆರಂಭವಾದ ಈ ರಿಯಾಲಿಟಿ ಶೋನಲ್ಲಿ ಒಬ್ಬ ಜನಸಾಮಾನ್ಯನ ಪ್ರತಿಭೆಯಾಗಿ ನಟರಾಜ್ ಎಂಟ್ರಿ ಕೊಟ್ಟರು. ಮನೆಯೊಳಗೆ ಕಿತ್ತಾಟಗಳಿಂದ ಹೆಚ್ಚಾಗಿ ತಮ್ಮ ಮುಗ್ಧತೆ ಮತ್ತು ಹಾಸ್ಯದಿಂದ ಎಲ್ಲರನ್ನೂ ಗೆದ್ದರು. ಸಂಕಷ್ಟದ ಸಮಯದಲ್ಲೂ ಧೃತಿಗೆಡದೆ ಹಾಡಿ ಅಂತಿಮವಾಗಿ ಜನವರಿ 18, 2026ರಂದು ಬಿಗ್ ಬಾಸ್ ಟ್ರೋಫಿ ಎತ್ತಿ ಹಿಡಿದರು. ಈ ಗೆಲುವು ಕೇವಲ ಅವರದಲ್ಲ, ಅವರಂತೆ ಕನಸು ಕಾಣುವ ಸಾವಿರಾರು ಹಳ್ಳಿ ಯುವಕರದಾಗಿದೆ. ಪ್ರಸ್ತುತ ಗಿಲ್ಲಿ ನಟ ಅವರು ಲಂಗೋಟಿ ಮ್ಯಾನ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ದ ಡೆವಿಲ್ ಮತ್ತು ಚೌಕಿದಾರ್ನಂತಹ ದೊಡ್ಡ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ನಾಯಕ ನಟನಾಗಿಯೂ ಹೊಸ ಇನ್ನಿಂಗ್ಸ್ ಆರಂಭಿಸಿದ್ದಾರೆ. ಕಷ್ಟಪಟ್ಟರೆ ಪ್ರತಿಫಲ ಖಂಡಿತ ಎಂಬ ಮಾತಿಗೆ ಇವರೇ ಸಾಕ್ಷಿ. ಕರ್ನಾಟಕದ ಈ ಮಣ್ಣಿನ ಮಗನ ಸಾಧನೆ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.